ಮಕ್ಕಳ ಸಿರಪ್ ಓಪನ್ ಮಾಡಿದ 1 ತಿಂಗಳಿಗಿಂತ ಹೆಚ್ಚು ಬಳಸಬಾರದಂತೆ. ನಿಮಗಿದು ಗೊತ್ತಾ? ಮಕ್ಕಳಿರುವ ಮನೆಯಲ್ಲಿ ತುರ್ತು ಸಂದರ್ಭದಲ್ಲಿ ಅಗತ್ಯವಿರುತ್ತದೆ ಅಂತ ಸಿರಪ್ಪನ್ನು ನಾವು ತಿಂಗಳಗಟ್ಟೆ ಮನೆಯಲ್ಲಿ ಇಟ್ಟಿರ್ತೀವಿ. ಅದರಲ್ಲೂ ಕೆಲವೊಮ್ಮೆ ತೆರೆದು ಅರ್ಧ ಉಳಿದಿರುವ ಸಿರಪ್ಪನ್ನು ಕೂಡ ಇಟ್ಟಿರ್ತೀವಿ. ಆದರೆ ಇದು ತಪ್ಪು ಅಂತಾರೆ ವೈದ್ಯರು. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ದುರ್ಬಲವಾಗಿರುತ್ತೆ. ಹಾಗಾಗಿ ಅವರು ಪದೇ ಪದೇ ಸಣ್ಣ ಪುಟ್ಟ ಸೋಂಕಿಗೆ ಒಳಗಾಗಿರುತ್ತಾರೆ. ಮಕ್ಕಳಲ್ಲಿ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಆರೋಗ್ಯ ಸಮಸ್ಯೆಗಳೆಂದರೆ ಶೀತ, ಜ್ವರ, ಕೆಮ್ಮು. ಸಿರಪ್ ನೀಡುವ ವಿಚಾರದಲ್ಲಿ ಬಹುತೇಕ ಪೋಷಕರು ಮಾಡುವ ತಪ್ಪು ಎಂದರೆ ಒಮ್ಮೆ ಬಳಸಿದ ಸಿರಪ್ಪನ್ನು ಅಂದರೆ 1 ತಿಂಗಳ ಹಿಂದೆ ಓಪನ್ ಮಾಡಿರುವ ಸಿರಪ್ಪನ್ನು ಬಳಸುವುದು. ಯಾಕಂದ್ರೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಮುಗಿದಿಲ್ಲ ಎನ್ನುವ ಕಾರಣಕ್ಕೆ ಅದನ್ನೇ ನೀಡಿರ್ತಾರೆ. ಸಾಮಾನ್ಯವಾಗಿ ಶೀತ ಅಥವಾ ಜ್ವರದಿಂದ ಮಗು ಚೇತರಿಸಿಕೊಂಡ ನಂತರ ಪೋಷಕರು ಅಗತ್ಯವಿದ್ದರೆ ಅದೇ ಸಿರಪ್ಪನ್ನು ಮತ್ತೆ ಮಗುವಿಗೆ ನೀಡಬಹುದು ಎಂಬ ಕಾರಣಕ್ಕಾಗಿ ಆ ಸಿರಪ್ಪನ್ನು ಸುರಕ್ಷಿತವಾಗಿ ಇಟ್ಟಿರ್ತಾರೆ. ಆದರೆ ಔಷಧಿಯ ಸಿರಪ್ಪನ್ನು ತೆರೆದ ನಂತರ ಅದನ್ನು 1 ತಿಂಗಳಿಗಿಂತ ಹೆಚ್ಚು ಕಾಲ ಬಳಸಬಾರದು ಎನ್ನುವುದು ನಿಮಗೆ ತಿಳಿದಿರಲಿ. ಪ್ರತಿಯೊಬ್ಬರು ಅದರ ಎಕ್ಸ್ಪೈರಿ ಡೇಟ್ ನೋಡುತ್ತಾರೆಯೇ ವಿನಃ ಅದನ್ನು 1 ತಿಂಗಳ ನಂತರ ಬಳಸಬಾರದು ಎನ್ನುವುದು ಗೊತ್ತಿರುವುದಿಲ್ಲ. ಸಿರಪ್ನಲ್ಲಿನ ಸಕ್ರಿಯ ಘಟಕಾಂಶದ ಪ್ರಮಾಣವು 1 ತಿಂಗಳೊಳಗೆ ತೆರೆದ ನಂತರ ಕಡಿಮೆಯಾಗಿರುತ್ತೆ. ಇದರ ರುಚಿ ಮತ್ತು ವಿನ್ಯಾಸ ಬದಲಾವಣೆ ಮತ್ತು ಅಚ್ಚು ಮತ್ತು ಹುದುಗಿರುವಿಕೆಯ ಅಪಾಯವು ಹೆಚ್ಚಾಗ್ತಾ ಇದೆ. ಇದನ್ನು ತಪ್ಪಿಸಲು ತಜ್ಞರು 1 ತಿಂಗಳ ನಿಯಮವನ್ನು ಅನುಸರಿಸಲು ಪೋಷಕರಿಗೆ ಸಲಹೆಯನ್ನು ನೀಡ್ತಾರೆ. ತಜ್ಞರ ಪ್ರಕಾರ ನಿಮಗೆ ನೆನಪಿಲ್ಲದಿದ್ದರೆ ಬಾಟಲಿಯನ್ನು ತೆರೆದ ದಿನಾಂಕದೊಂದಿಗೆ ಲೇಬಲ್ ಮಾಡಿ. 1 ತಿಂಗಳ ನಂತರ ಅದನ್ನು ಎಸೆಯಿರಿ. ಸಿರಪ್ಪನ್ನು ಬಿಗಿಯಾಗಿ ಮುಚ್ಚಿ ಮತ್ತು ತಂಪಾದ ಮತ್ತು ಶುಷ್ಕ ಸ್ಥಳದಲ್ಲಿ ಇರಿಸಿ. ಮತ್ತೆ ಮಕ್ಕಳಿಗೆ ಕೊಡುವ ಮೊದಲು ಬಣ್ಣ ಮತ್ತು ರುಚಿಯಲ್ಲಿ ಬದಲಾವಣೆಯನ್ನ ನೀವು ಗಮನಿಸಬೇಕಾಗತ್ತೆ. ತಜ್ಞರ ಪ್ರಕಾರ ಅನೇಕ ಜನರು ಮಗುವಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಅವಧಿ ಮುಗಿಯುವವರೆಗೆ ಅದೇ ಸಿರಪ್ ಅನ್ನು ನೀಡ್ತಾರೆ. ಆದರೆ ಮುಕ್ತಾಯ ದಿನಾಂಕವು ಪ್ಯಾಕ್ ಮಾಡಿದ ಸಿರಪ್ಗೆ ಮಾತ್ರ ಎಂದು ನೀವು ನೆನಪಿನಲ್ಲಿ ಇಡಬೇಕು. ಸಿರಪ್ ಅನ್ನ ತೆರೆದ ನಂತರ ಅದಕ್ಕೆ ಮುಕ್ತಾಯ ದಿನಾಂಕವು ಯಾವುದೇ ಸಂಬಂಧ ಇಲ್ಲ ಅನ್ನುವುದನ್ನ ನೀವು ತಿಳಿದಿರಬೇಕು. ಆದ್ದರಿಂದ ಒಮ್ಮೆ ಸಿರಪ್ ಬಾಟಲಿಯನ್ನ ತೆರೆದ ನಂತರ 1 ತಿಂಗಳ ನಂತರ ಅದನ್ನು ಬಳಸಬಾರದು. ಇದಾಗಿತ್ತು ಇವತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ. Ashwavega English News. Coming soon. Your channel, your voice, your trust.